ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವಶನ್ ಬ್ಯಾಂಕರ್ಸ್ ಅಲ್ಗಾರಿದಮ್ ಮೇಲೆ 2026 ಮೇನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಅಂದ್ರೆ ಇವತ್ತಿನ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ನೋಡಿ, ಎರಡು ಪ್ರಾಬ್ಲಮ್ ಅನ್ನ ಕೇಳಿದ್ರು ಬ್ಯಾಂಕರ್ಸ್ ಅಲ್ಗಾರಿದಮ್ ಅಲ್ಲಿ. ಎರಡೂ ಕೂಡ ಸಿಮಿಲರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನಾನು ಆಲ್ರೆಡಿ ಎಕ್ಸಾಮಿನ ಮುಂಚೆನೆ ಡಿಸ್ಕಸ್ ಮಾಡಿದ್ದೆ. ಏನ್ ಡಿಸ್ಕಸ್ ಮಾಡಿದ್ದೆ ಅದೇ ಪ್ರಾಬ್ಲಮ್ ಬಂದಿದ್ದು. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಬ್ಯಾಂಕರ್ಸ್ ಅಲ್ಗಾರಿದಮ್ ಅಲ್ಲಿ ಮೇಜರ್ ಆಗಿ ನಮಗೆ ಎರಡು ತರ ಕ್ವಶನ್ ಕೇಳಬಹುದು. ಒಂದು ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳಬಹುದು. ಎರಡನೇದಾಗಿ ರಿಸೋರ್ಸ್ ರಿಕ್ವೆಸ್ಟ್ ಅಲ್ಗಾರಿದಮ್ ಅಂತ ಬರುತ್ತೆ. ಸೊ ಎರಡು ತರ ಕೇಳಬಹುದು. ಅದರದ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗ ಸೇಫ್ ಸೀಕ್ವೆನ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಫುಲ್ ಆನ್ಸರ್ ಸಿಗೋ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಅವ್ರೇನ್ ಕೇಳಿರೋದು, ಫೈಂಡ್ ದ ನೀಡ್ ಮ್ಯಾಟ್ರಿಕ್ಸ್, ಫೈಂಡ್ ದ ಸೇಫ್ ಸೀಕ್ವೆನ್ಸ್. ಸರಿನಾ? ಸೇಫ್ ಸೀಕ್ವೆನ್ಸ್ ಅಂತ ಅಂದ್ರೆ ಏನು? ಈ ಬ್ಯಾಂಕರ್ಸ್ ಅಲ್ಗಾರಿದಮ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ P1, P2, P3 ಮತ್ತೆ P4 ಅನ್ನೋ 4 ಪ್ರೋಸೆಸ್ಗಳಿದೆ. ನಾನು CPU ನ ಅಲೋಕೇಟ್ ಮಾಡಬೇಕು ಎಲ್ಲ ಪ್ರೋಸೆಸ್ಗಳಿಗೂ ಕೂಡ ಅವು ಎಕ್ಸಿಕ್ಯೂಟ್ ಆಗೋದಕ್ಕೆ. ಬಟ್ 4 ಪ್ರೋಸೆಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಯಾವ್ದಾದ್ರು ಒಂದು ಪ್ರೋಸೆಸ್ಗೆ ಅಲೋಕೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಅದಕ್ಕೆ 16 ಯೂನಿಟ್ಸ್ ಆಫ್ ರಿಸೋರ್ಸ್ ಬೇಕು ಅಂತ ಅನ್ಕೊಳ್ಳಿ. ಬಟ್ ನನಗೆ ಅಟ್ ಪ್ರೆಸೆಂಟ್ ನನ್ನ ಹತ್ರ ಇರೋದು ಕೇವಲ 10 ಯೂನಿಟ್ಸ್ ಆಫ್ ದಿ ರಿಸೋರ್ಸ್ ಇದೆ ಅಂತ ಅನ್ಕೊಳ್ಳಿ. ನಾನು ಇವಾಗ ಪ್ರೋಸೆಸ್ P1 ಅನ್ನ ಕೊಟ್ಟಿದ್ದೀನಲ್ವಾ CPU ಎಕ್ಸಿಕ್ಯೂಟ್ ಆಗೋದಕ್ಕೆ, ಅವಾಗ ಏನಾಗುತ್ತೆ, ಈ 10 ಅನ್ನ ಫುಲ್ ಯೂಸ್ ಮಾಡ್ಕೊಳುತ್ತೆ. ಸೊ 16 - 10 ಅಂತಂದ್ರೆ ಇನ್ನೂ 6 ಯೂನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ಅಂದ್ರೆ 6 ಯೂನಿಟ್ ಇಂದು ರಿಸೋರ್ಸ್ ಕಡಿಮೆ ಇದೆ ಪ್ರೋಸೆಸ್ 1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಪ್ರೋಸೆಸ್ 1 ಫುಲ್ ಎಕ್ಸಿಕ್ಯೂಟ್ ಆದ್ರೇನಲ್ಲೋ ಬೇರೆ ಪ್ರೋಸೆಸ್ಗಳನ್ನ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ಸೊ ಅವಾಗ ಏನಾಯ್ತು, ಪ್ರೋಸೆಸ್ P1 ಕೂಡ ಫುಲ್ ಎಕ್ಸಿಕ್ಯೂಟ್ ಆಗಲಿಲ್ಲ, ಅಲ್ಲೇ ಸ್ಟಾಪ್ ಆಯ್ತು. ಇನ್ನು ಉಳಿದಿರೋ ಎಲ್ಲವಕ್ಕೂ ಕೂಡ ಏನಾಗಿದೆ, CPU ಸಿಗ್ಲಿಲ್ಲ. ಸೊ ಅಂದ್ರೆ ಏನಾಯ್ತು, ನಿಂತ್ಕೊಂಡಂಗಾಯ್ತು. ಇದು ಮುಂದಕ್ಕೆ ಹೋಗ್ತಾ ಇಲ್ಲ, ಬೇರೆ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಗೋದಕ್ಕೂ ಬಿಡ್ತಾ ಇಲ್ಲ. ಸೊ ಈ ಸಿಚುವೇಶನ್ ಅನ್ನ ಏನಂತ ಕರಿತೀವಿ, ಡೆಡ್ ಲಾಕ್ ಸಿಚುವೇಶನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ರಿಸೋರ್ಸ್ ಎಷ್ಟಿದೆ, ಸೊ ಆ ರಿಸೋರ್ಸ್ ಅನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಯಾವ ಪ್ರೋಸೆಸ್ಗೆ ಕೊಟ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗುತ್ತೆ, ಆ ರೀತಿ ನಾವು ಡಿಸೈನ್ ಮಾಡ್ತಾ ಹೋಗ್ಬೇಕು. ಆ ಒಂದು ಸೀಕ್ವೆನ್ಸ್ ಅನ್ನೇ ಏನಂತ ಕರಿತೀವಿ, ಸೇಫ್ ಸೀಕ್ವೆನ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆರಾಮಾಗಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಿಮ್ಗೆ ಕ್ವಶನ್ ಅಲ್ಲಿ ಪ್ರೋಸೆಸ್ ಕೊಟ್ಟಿರ್ತಾರೆ, ಅಲೋಕೇಶನ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ ಕೊಟ್ಟಿರ್ತಾರೆ, ಅವೈಲಬಲ್ ಇಂದು ಫಸ್ಟ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ನೀವೇನ್ ಮಾಡಬೇಕು, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನೀಡ್ ಎಷ್ಟಿರೋದು ಇಲ್ಲಿ ವೇರಿಯೇಬಲ್ಸ್ ABCD, ಅದನ್ನ ABCD ಅಂತ ಬರೀರಿ. ಈಗ ನೀಡ್ ಅನ್ನ ಫಿಲ್ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ನೀಡ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಏನು, ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಮ್ಯಾಕ್ಸಿಮಮ್ ಇಲ್ಲಿದೆ, ಅಲೋಕೇಶನ್ ಇಲ್ಲಿದೆ. ಯಾವ ರೀತಿ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ A ಮೈನಸ್ A, B ಮೈನಸ್ B, C ಮೈನಸ್ C, D ಮೈನಸ್, ನೋಡಿ 0 ಮೈನಸ್ 0, 0 ಮೈನಸ್ 0, 1 ಮೈನಸ್ 1, 2 ಮೈನಸ್ 2, ಈ ರೀತಿ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಸಬ್ಸ್ಟ್ರಾಕ್ಟ್ ಮಾಡಿ, 0 ಮೈನಸ್ 0 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0, 1 ಮೈನಸ್ 1 ವಿಲ್ ಬಿ 0, 2 ಮೈನಸ್ 2 ವಿಲ್ ಬಿ 0. ನೆಕ್ಸ್ಟ್ 1 ಮೈನಸ್ 1 ವಿಲ್ ಬಿ 0, 7 ಮೈನಸ್ 0 ವಿಲ್ ಬಿ 7, 5 ಮೈನಸ್ 0 ವಿಲ್ ಬಿ 5, 0 ಮೈನಸ್ 0 ವಿಲ್ ಬಿ 0, 2 ಮೈನಸ್ 1 ವಿಲ್ ಬಿ 1, 3 ಮೈನಸ್ 3 ವಿಲ್ ಬಿ 0, 5 ಮೈನಸ್ 5 ವಿಲ್ ಬಿ 0, 6 ಮೈನಸ್ 4 ವಿಲ್ ಬಿ 2. ನೆಕ್ಸ್ಟ್ 0 ಮೈನಸ್ 0 ವಿಲ್ ಬಿ 0, 6 ಮೈನಸ್ 6 ವಿಲ್ ಬಿ 0, 5 ಮೈನಸ್ 3 ವಿಲ್ ಬಿ 2, 2 ಮೈನಸ್ 2 ವಿಲ್ ಬಿ 0. ನೆಕ್ಸ್ಟ್ 0 ಮೈನಸ್ 0 ವಿಲ್ ಬಿ 0, 6 ಮೈನಸ್ 0 ವಿಲ್ ಬಿ 6, 5 ಮೈನಸ್ 1 ವಿಲ್ ಬಿ 4, 6 ಮೈನಸ್ 4 ವಿಲ್ ಬಿ 2. ಸೊ ಇವಾಗ ಅರ್ಧ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನಮಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. 8 ಮಾರ್ಕ್ಸ್ ಇದ್ರೆ ಅರ್ಧ ಮಾರ್ಕ್ಸ್ ಅಂದ್ರೆ 4 ಮಾರ್ಕ್ಸ್ ಸಿಕ್ತು. 10 ಮಾರ್ಕ್ಸ್ ಹೇಳಿದ್ರೆ 5 ಮಾರ್ಕ್ಸ್ ಸಿಕ್ತು. ಈಗ ಏನ್ ಮಾಡಬೇಕು, ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಬೇಕು. ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದೊಂದೇ ಪ್ರೋಸೆಸ್ ಅನ್ನ ನಾವು ಸೇಫ್ ಸೀಕ್ವೆನ್ಸ್ ಗೆ ಆಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈ ಪ್ರೋಸೆಸ್ ಆದ್ಮೇಲೆ ಈ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಲಿ, ಈ ಪ್ರೋಸೆಸ್ ಆದ್ಮೇಲೆ ಈ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಲಿ ಅಂತ. ಸೊ ಯಾವ ಪ್ರೋಸೆಸ್ ಅಂತ ನಾವು ಸೆಲೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಒಂದು ಕಂಡೀಷನ್ ಅನ್ನ ಪಾಸ್ ಮಾಡ್ಬೇಕು. ಆ ಕಂಡೀಷನ್ ಏನು ಅಂತಂದ್ರೆ ನೀಡ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್. ಸೊ ಇದನ್ನ ಅವೈಲಬಲ್ ಅಂತನಾದ್ರೂ ಕರಿಬಹುದು ಅಥವಾ ವರ್ಕ್ ಅಂತಾನೂ ಕೂಡ ಕರಿಬಹುದು. ನೋಡಿ, ಈ ಅವೈಲಬಲ್ ಅನ್ನು ನಾವು ವರ್ಕ್ ಅಂತ ಕೂಡ ಕರಿತೀವಿ. ನೆನಪಿರ್ಲಿ, ಏನು
ನೀಡ್ ಮಸ್ಟ್ ಬಿ ಲೆಸ್ ದೇನ್ ಆರ್ ಈಕ್ವಲ್ ಟು ವರ್ಕ್ ಅಥವಾ ಅವೈಲಬಲ್ ಗಿನ್ನ ಲೆಸ್ ದೇನ್ ಆರ್ ಈಕ್ವಲ್ ಇರಬೇಕು ನೀಡ್ ವ್ಯಾಲ್ಯೂ ಪ್ರತಿಯೊಂದು ಪ್ರೋಸೆಸ್ದು. ಏನಾದ್ರೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಾವೇನ್ ಮಾಡ್ತೀವಿ, ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಇಲ್ಲಿ ಅಪ್ಡೇಟ್ ಮಾಡ್ಬೇಕಲ್ವಾ, ನ್ಯೂ ವರ್ಕ್ ವ್ಯಾಲ್ಯೂ ಅಂತಂದ್ರೇನು, ನ್ಯೂ ಅವೈಲಬಲ್ ವ್ಯಾಲ್ಯೂನ ಕಂಡುಹಿಡಿತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ ಪ್ಲಸ್ ಅಲೋಕೇಶನ್. ಸೊ ಈ ಮೂರು ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ನೀಡ್ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದಕ್ಕೆ ಇದೊಂದು ಸಾಕು. ನೆಕ್ಸ್ಟ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಸೇಫ್ ಸೀಕ್ವೆನ್ಸ್ ಅನ್ನ ಈ ಎರಡು ಕಂಡೀಷನ್ಸ್ ಬೇಕು. ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಇದನ್ನ ಯೂಸ್ ಮಾಡೋದು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರೋಸೆಸ್ P0 ನ ತಗೊಂತೀನಿ. ಸೊ ಪ್ರೋಸೆಸ್ P0 ನ ತಗೊಂಡಿದ್ದೀನಿ. ಪ್ರೋಸೆಸ್ P0 ನೀಡ್ ಅನ್ನ ಏನಿದೆ ಅಂತ ನೋಡಿ. ನೀಡ್ ಏನಿದೆ 0 0 0 0 ಮಸ್ಟ್ ಬಿ ಲೆಸ್ ದೇನ್ ಆರ್ ಈಕ್ವಲ್ ಟು ವರ್ಕ್ ಆರ್ ಅವೈಲಬಲ್. ಸೊ ಇವಾಗ ಅಟ್ ಪ್ರೆಸೆಂಟ್ ನನಗೆ ವರ್ಕ್ ಆರ್ ಅವೈಲಬಲ್ ಎಷ್ಟಿರೋದು 1 5 2 0. ಇದು ಪ್ರೋಸೆಸ್ P0 ಅಂತ ಅನ್ಕೋಬೇಡ್ರಿ, ಇದು ಸಪರೇಟ್. ಅವೈಲಬಲ್ ಅಂದ್ರೆ ನನಗೆ ರಿಸೋರ್ಸ್ ಎಷ್ಟಿದೆ ಅಂತ ಹೇಳ್ತಾ ಇದೆ. 1 5 2 0 1 5 2 0. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ? 0 ಲೆಸ್ ದೇನ್ ಆರ್ ಈಕ್ವಲ್ ಟು 1 0 ಲೆಸ್ ದೇನ್ ಆರ್ ಈಕ್ವಲ್ ಟು 5 0 ಲೆಸ್ ದೇನ್ ಆರ್ ಈಕ್ವಲ್ ಟು 2 0 ಲೆಸ್ ದೇನ್ ಆರ್ ಈಕ್ವಲ್ ಟು 0. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ನಾನು ರಿಸೋರ್ಸ್ ಅಂತ ಫಸ್ಟಿಗೆ ಹೇಳಿದೆ ಅಲ್ವಾ. ಈಗ ನೀವು ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅದಕ್ಕೆ 16 ಯೂನಿಟ್ಸ್ ಬೇಕು. 10 ಯೂನಿಟ್ಸ್ ಮಾತ್ರ ಇದೆ ಅಂತಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಲ್ಲ. ಬಟ್ ಏನಾದ್ರೂ ಇವಾಗ 10 ಯೂನಿಟ್ಸ್ ಇದೆ, 8 ಯೂನಿಟ್ಸ್ ಸಾಕು ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಅದೇ ಕಂಡೀಷನ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋದು ಏನಾಗಿರ್ಬೇಕು, ನಮಗೆ ಅವೈಲಬಲ್ ಇರುತ್ತಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಅವೈಲಬಲ್ ರಿಸೋರ್ಸ್ಗಿನ್ನ ಅದರ ನೀಡ್ ಏನಾದ್ರೂ ಕಡಿಮೆ ಇದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಫುಲ್ ಅಂತ ಅರ್ಥ. ಸೊ ನೀಡ್ ಈಸ್ ಲೆಸ್ ದೇನ್ ಆರ್ ಈಕ್ವಲ್ ಟು 1. ಸೊ ಏನ್ ಮಾಡ್ಬೋದು, ಪ್ರೋಸೆಸ್ P0 ನ ನಾನು ಸೇಫ್ ಸೀಕ್ವೆನ್ಸ್ ಗೆ ಆಡ್ ಮಾಡಬಹುದು. ಸೊ ಮೊದಲನೇ ಪ್ರೋಸೆಸ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಪ್ರೋಸೆಸ್ P0. ಈಗ ನೀಡ್ ಲೆಸ್ ದೇನ್ ಆರ್ ಈಕ್ವಲ್ ಟು ವರ್ಕ್ ಈ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿ P0 ಸೇಫ್ ಸೀಕ್ವೆನ್ಸ್ ಗೆ ಹೋಯ್ತು. ಈಗ ಏನ್ ಮಾಡ್ಬೇಕು ನಾವು, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆಯಲ್ಲ ಅದಕ್ಕೋಸ್ಕರ ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಬೇಕು. ಅಂದ್ರೆ ಇಲ್ಲಿ ಅಪ್ಡೇಟ್ ಮಾಡಬೇಕು ನ್ಯೂ ವರ್ಕ್ ವ್ಯಾಲ್ಯೂನ. ನ್ಯೂ ವರ್ಕ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ಪ್ಲಸ್ ಅಲೋಕೇಶನ್. ಸೊ ಓಲ್ಡ್ ವರ್ಕ್ ವ್ಯಾಲ್ಯೂ ಏನಿದೆ 1 5 2 0 ಪ್ಲಸ್ ಅಲೋಕೇಶನ್. ಯಾವ್ದ್ರದ್ದು ಅಲೋಕೇಶನ್ ಬರೀಬೇಕು, ಈಗ ತಾನೇ ಸೀಕ್ವೆನ್ಸಿಗೆ ಆಡ್ ಮಾಡಿರುವಂತಹ ಪ್ರೋಸೆಸ್. ಯಾವುದು, ಪ್ರೋಸೆಸ್ P0 ಅಲೋಕೇಶನ್ 0 0 1 2 0 0 1 2 ಆಡ್ ಮಾಡಿ ಏನಾಗುತ್ತೆ, 1 plus 0 will be 1, 5 plus 0 will be 5, 2 plus 1 will be 3, 0 plus 2 will be 2. ಸರಿನಾ? ಇವಾಗ ಏನಾಯ್ತು, ನನ್ನ ವರ್ಕ್ ಅಥವಾ ಅವೈಲಬಲ್ ವ್ಯಾಲ್ಯೂ ಅಪ್ಡೇಟ್ ಆಗಿದೆ. ಇದನ್ನ ಸ್ಟ್ರೈಕ್ ಔಟ್ ಮಾಡಿ 1 5 3 2 ಅಂತ ಬನ್ನಿ. ಈಗ ನನಗೆ ಎಷ್ಟಿದೆ ಅವೈಲಬಲ್ ರಿಸೋರ್ಸು 1 5 3 2. ಅದಕ್ಕಿಂತ ಕಡಿಮೆ ಏನಾದ್ರೂ ನೀಡ್ ಇದ್ರೆ ಒಂದು ಪ್ರೋಸೆಸ್ದು ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ಬೋದು ಆ ರೀತಿ. ನೆಕ್ಸ್ಟ್ ಪ್ರೋಸೆಸ್ P1 ಗೆ ಹೋಗೋಣ. P0 ಆಯ್ತು. ನೆಕ್ಸ್ಟ್ ಪ್ರೋಸೆಸ್ P1 ಇಂದ ನೀಡ್ ಏನಿದೆ 0 7 5 0 ಮಸ್ಟ್ ಬಿ ಲೆಸ್ ದೇನ್ ಆರ್ ಈಕ್ವಲ್ ಟು ನಮ್ಮ ಹತ್ರ ಇರುವ ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 1 5 3 2 ನೋಡಿ. 0 ಲೆಸ್ ದೇನ್ ಆರ್ ಈಕ್ವಲ್ ಟು 1, ಎಸ್. 7 ಲೆಸ್ ದೇನ್ ಆರ್ ಈಕ್ವಲ್ ಟು 5 ಇಲ್ಲ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಈಗ ತಕ್ಕ ಮಟ್ಟಿಗೆ ಪ್ರೋಸೆಸ್ P1 ಅನ್ನ ಸ್ಕಿಪ್ ಮಾಡಿರೋಣ. ಅಂದ್ರೆ ನೆಕ್ಸ್ಟ್ ಪ್ರೋಸೆಸ್ P2 ಗೆ ಹೋಗ್ತೀನಿ. ಇವಾಗ ಪ್ರೋಸೆಸ್ P2 ನೀಡ್ ಏನಿದೆ 1 0 0 2 ಮಸ್ಟ್ ಬಿ ಲೆಸ್ ದೇನ್ ಆರ್ ಈಕ್ವಲ್ ಟು ಅವೈಲಬಲ್ ಎಷ್ಟಿದೆ, ಈಗ ಅಪ್ಡೇಟೆಡ್ ಅವೈಲಬಲ್ ವ್ಯಾಲ್ಯೂ 1 5 3 2. ನಾವು ಪ್ರೋಸೆಸ್ P1 ಏನು ಮಾಡಲಿಲ್ಲ, ಸೊ ಅದು ಹಂಗೆ ಉಳ್ಕೊಂಡಿದೆ 1 5 3 2. 1 ಲೆಸ್ ದೇನ್ ಆರ್ ಈಕ್ವಲ್ ಟು 1, 0 ಲೆಸ್ ದೇನ್ ಆರ್ ಈಕ್ವಲ್ ಟು 5, 0 ಲೆಸ್ ದೇನ್ ಆರ್ ಈಕ್ವಲ್ ಟು 3, 2 ಲೆಸ್ ದೇನ್ ಆರ್ ಈಕ್ವಲ್ ಟು 2. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ಸೇಫ್ ಸೀಕ್ವೆನ್ಸ್ಗೆ ಆ ಪ್ರೋಸೆಸ್ ಅನ್ನ ಹಾಕಬೇಕು. ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಹೊಸ ವರ್ಕ್ ವ್ಯಾಲ್ಯೂ ಯಾವ ರೀತಿ, ಓಲ್ಡ್ ವರ್ಕ್ ವ್ಯಾಲ್ಯೂ 1 5 3 2 ಪ್ಲಸ್ allocation of the process which you inserted into the safe sequence, that is process P2. Process P2 the allocation ಏನಿದೆ 1 3 5 4 1 3 5 4. So add ಮಾಡಿ ಏನಾಗುತ್ತೆ, 1 plus 1 will be 2, 5 plus 3 will be 8, 3 plus 5 will be 8, 2 plus 4 will be 6. So ಇವಾಗ ನನಗೆ ಅಪ್ಡೇಟ್ ಆಯ್ತು 2 8 8 6. ಈ ರೀತಿ ಕಾಟ್ ಮಾಡಬೇಕಾ? ಸೊ ಕಾಟ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇವಾಗ ಎದ್ ಕಾಣುತ್ತಲ್ವಾ, ಕಾಟ್ ಮಾಡಿದ ತಕ್ಷಣ ಯಾವ ವ್ಯಾಲ್ಯೂ ಉಳ್ಕೊಂಡಿದೆ ಅಂತ. ಸೊ ಅದಕ್ಕೋಸ್ಕರ ಕಾಟ್ ಮಾಡ್ತಿರೋದಷ್ಟೇ. ನೀವು ಹಂಗೆ ಬರೋದ್ರೂ ಕೂಡ ನಡೆಯುತ್ತೆ, ಏನಾಗಲ್ಲ. ಮಾರ್ಕ್ಸ್ ನಿಮಗೆ ಯಾವ್ದು ಕವರ್ಡ್ ಆಗೋದು, ಸೇಫ್ ಸೀಕ್ವೆನ್ಸ್ ಬರೆಯೋದಕ್ಕೆ ಮತ್ತೆ ಮ್ಯಾಟ್ರಿಕ್ಸ್ ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಅದಕ್ಕೋಸ್ಕರ. ಸೊ ಈಗ ಪ್ರೋಸೆಸ್ P2 ಕೂಡ ನಾವು ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಪ್ರೋಸೆಸ್ P3 ಹೋಗೋಣ.
process P3. So process P3 ಇದು ನೀಡ್ ವ್ಯಾಲ್ಯೂ ಏನಿದೆ 0020 must be less than or equal to updated available ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 2886. 0 less than or equal to 2, 0 less than or equal to 8, 2 less than or equal to 8, 0 less than or equal to 6. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಪ್ರೋಸೆಸ್ P3 ನ ನಾವು ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡ್ತೀವಿ. ಆ ಒಂದು ಪ್ರೋಸೆಸ್ ಅನ್ನು ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡಿದ್ರೆ ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಹೊಸ ವರ್ಕ್ ವ್ಯಾಲ್ಯೂ ಏನಿರುತ್ತೆ, ಓಲ್ಡ್ ವರ್ಕ್ ವ್ಯಾಲ್ಯೂ 2886 ಪ್ಲಸ್ ಅಲೋಕೇಶನ್ ಆಫ್ ದ ಪ್ರೋಸೆಸ್ ದಟ್ ಯು ಇನ್ಸರ್ಟೆಡ್ ಇನ್ ಟು ದ ಸೇಫ್ ಸೀಕ್ವೆನ್ಸ್, ದಟ್ ಈಸ್ ಪ್ರೋಸೆಸ್ P3. ಪ್ರೋಸೆಸ್ P3 ಇದು ಅಲೋಕೇಶನ್ ಏನಿದೆ 0632. ನೆನಪಿರ್ಲಿ, ಎ ನ ಎ ಜೊತೆನೆ ಆಡ್ ಮಾಡಬೇಕು, ಬಿ ನ ಬಿ ಜೊತೆನೆ ಆಡ್ ಮಾಡಬೇಕು. 2 + 0 ವಿಲ್ ಬಿ 2, 8 + 6 ಅಂತಂದ್ರೆ ಎಷ್ಟಾಯ್ತು, 14 ಆಯ್ತು. ಸರಿನಾ? 8 + 6 ಅಂತಂದ್ರೆ 14, 8 + 3 ಅಂದ್ರೆ ಎಷ್ಟಾಯ್ತು, 11. ನೆಕ್ಸ್ಟ್ 6 + 2 ಅಂತಂದ್ರೆ ಎಷ್ಟಾಯ್ತು, 8. ಸೊ ಇದನ್ನ ಬರೀರಿ. ಅಪ್ಡೇಟೆಡ್ ವ್ಯಾಲ್ಯೂ ಏನಾಯ್ತು, 2, 14, 11 ಮತ್ತೆ 8. ನೆಕ್ಸ್ಟ್ ಪ್ರೋಸೆಸ್ P4 ಹೋಗೋಣ. ಪ್ರೋಸೆಸ್ P4ದು ನೀಡ್ ಎಷ್ಟಿದೆ, 0642 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 2, 14, 11 ಮತ್ತೆ 8. 0 ಲೆಸ್ ದೆನ್ ಆರ್ ಈಕ್ವಲ್ ಟು 2, 6 ಲೆಸ್ ದೆನ್ ಆರ್ ಈಕ್ವಲ್ ಟು 14, 4 ಲೆಸ್ ದೆನ್ ಆರ್ ಈಕ್ವಲ್ ಟು 11, 2 ಲೆಸ್ ದೆನ್ ಆರ್ ಈಕ್ವಲ್ ಟು 8. ಕಂಡೀಷನ್ ಸ್ಯಾಟಿಸ್ಫೈ. ಸೊ ಪ್ರೋಸೆಸ್ P4 ಅನ್ನ ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡಿ. ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡಿದ್ರೆ ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಇಟ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ 2, 14, 11 ಮತ್ತೆ 8 ಪ್ಲಸ್ ಅಲೋಕೇಶನ್ ಯಾವ್ದು, ಪ್ರೋಸೆಸ್ P4ದು. ಯಾಕಂತಂದ್ರೆ ಅದನ್ನ ಇವಾಗ ನಾವು ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡಿದ್ವಿ. ಸೊ ಪ್ರೋಸೆಸ್ P4ದ ಅಲೋಕೇಶನ್ ಏನಿದೆ 0014. ಸೊ 2 + 0 ವಿಲ್ ಬಿ 2, 14 + 0 ವಿಲ್ ಬಿ 14, 11 + 1 ವಿಲ್ ಬಿ 12, 8 + 4 ಅಂತಂದ್ರೆ 12. ಸರಿನಾ? ಇವಾಗ ಅಪ್ಡೇಟ್ ಆಯ್ತು. ಏನು, ಅವೈಲಬಲ್ ವ್ಯಾಲ್ಯೂ 2, 14, 12, 12. ನೆಕ್ಸ್ಟ್ P0 ಆಗಿದೆ, P2 ಆಯ್ತು, P3 ಆಯ್ತು, P4 ಆಯ್ತು. ಇನ್ನು ಪ್ರೋಸೆಸ್ P1 ಮಾತ್ರ. ಸೊ ಪ್ರೋಸೆಸ್ P1 ಆಗಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಬರ್ರಿ ಅಷ್ಟೇ. ಪ್ರೋಸೆಸ್ P1, ಸೊ ಅದರ ನೀಡ್ ಎಷ್ಟಿದೆ, ಪ್ರೋಸೆಸ್ P1ದು 0750 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಏನಿದೆ 2, 14, 12, 12. ಸೊ ನೋಡಿ, 0 ಲೆಸ್ ದೆನ್ ಆರ್ ಈಕ್ವಲ್ ಟು 2, 7 ಲೆಸ್ ದೆನ್ ಆರ್ ಈಕ್ವಲ್ ಟು 14, 5 ಲೆಸ್ ದೆನ್ ಆರ್ ಈಕ್ವಲ್ ಟು 12, 0 ಲೆಸ್ ದೆನ್ ಆರ್ ಈಕ್ವಲ್ ಟು 12. ಸೊ ಕಂಡೀಷನ್ ಸ್ಯಾಟಿಸ್ಫೈ. ಪ್ರೋಸೆಸ್ P1 ಅನ್ನ ಸೇಫ್ ಸೀಕ್ವೆನ್ಸ್ಗೆ ಆಡ್ ಮಾಡೋಣ, ನ್ಯೂ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಇಟ್ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ 2, 14, 12, 12 ಪ್ಲಸ್ ಅಲೋಕೇಶನ್ ಆಫ್ ದ ಪ್ರೋಸೆಸ್ P1. ಸೊ P1 ಇಂದು ಅಲೋಕೇಶನ್ ಏನು, 1, 0, 0, 0 ಆಡ್ ಮಾಡಿ. 2 + 1 will be 3, 14 + 0 will be 14, 12 + 0 will be 12, 12 + 0 will be 12. ಸೊ ಇದನ್ನು ಅಷ್ಟನ್ನು ಕಾಟ್ ಮಾಡಿ. ಇವಾಗ 3, 14, 12 ಮತ್ತೆ 12 ಉಳ್ಕೊಂಡಿದೆ. ಸೊ ದಿಸ್ ಈಸ್ ದ ಫೈನಲ್ ಅವೈಲಬಲ್ ವ್ಯಾಲ್ಯೂ. ಸೊ ಇದೇನು ಬೇಕಾಗಿಲ್ಲ, ನೀಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಎಲ್ಲಾ ಪ್ರೋಸೆಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರೋಸೆಸ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸ್ ಅನ್ನ ಬರ್ದಿದ್ವಿ. ಸೊ ಇದರಿಂದ ಏನಾಯ್ತು, ಡೆಡ್ ಲಾಕ್ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಬ್ಯಾಂಕರ್ಸ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡೋದು. ಈಗ ನೀವು ಹೆಂಗೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಡ್ತೀರಾ. ನನಗೆ ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ? ಆನ್ಸರ್ ಕರೆಕ್ಟ್ ಇಲ್ವೋ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ವ್ಯಾಲ್ಯೂ ಏನ್ ಬಂದಿರೋದು 3, 14, 12, 12 ಅಲ್ವಾ? ಸೊ ಇದನ್ನ ಏನಂತ ಕರಿತೀವಿ ನಾವು, ಕೊನೆಗೆ ಉಳ್ಕೊಳೋದನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಡಿ ನನಗೆ ಗೊತ್ತಿದೆ. ಈಗ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು ನೋಡಿ, ಸಿಂಪಲ್. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಈ ಮ್ಯಾಕ್ಸಿಮಮ್ ಇದೆಯಲ್ಲ 3, 14, 12 ಮತ್ತೆ 12 ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು, ಈ ಅಲೋಕೇಶನ್ ಇದೆಯಲ್ಲ, ಈ ಅಲೋಕೇಶನ್ ಅನ್ನ ಫಸ್ಟ್ ಆಡ್ ಮಾಡ್ಕೊಳ್ಳಿ. ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಅನ್ನ ಬರ್ಕೋಬೇಕು. ನೆಕ್ಸ್ಟ್ ಅಲೋಕೇಶನ್ ಅನ್ನ ಆಡ್ ಮಾಡಿ. ಎ ವ್ಯಾಲ್ಯೂ ಏನು, 1 + 1 ವಿಲ್ ಬಿ 2, ಬಿ ವ್ಯಾಲ್ಯೂ ಏನು 6 + 3 ವಿಲ್ ಬಿ 9, 1 + 5 ಅಂದ್ರೆ 6, 6 + 3 ಅಂತಂದ್ರೆ 9, 9 + 1 ಅಂತಂದ್ರೆ 10. ನೆಕ್ಸ್ಟ್ 2 + 4 ವಿಲ್ ಬಿ 6, 6 + 2 ವಿಲ್ ಬಿ 8, 8 + 4 ವಿಲ್ ಬಿ 12 ಆಯ್ತು. ಸೊ ಸಬ್ಸ್ಟ್ರಾಕ್ಟ್ ಮಾಡಿ. 2, 9, 10, 12. 12 - 12 0, 12 - 10 ಅಂತಂದ್ರೆ 2, 14 - 9 ಅಂತಂದ್ರೆ 5,
3 - 2 ಅಂತಂದರೆ 1. ಈ ವ್ಯಾಲ್ಯೂ ಎಲ್ಲೋ ನೋಡಿದ್ದೀವಿ, ನಮಗೆ ಇನಿಷಿಯಲ್ ಆಗಿ ಕೊಟ್ಟಿದ್ದಂತಹ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ 1520. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಕೊನೆಗೆ ಉಳ್ಕೊಳ್ಳುವಂತಹ ಅವೈಲಬಲ್ ವ್ಯಾಲ್ಯೂ ಮೈನಸ್ ಅಲೋಕೇಶನ್ ಇನ ವ್ಯಾಲ್ಯೂನ ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಫೈನಲ್ ವ್ಯಾಲ್ಯೂ ಏನು ಬರಬೇಕು, ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಂತಹ ಅವೈಲಬಲ್ ವ್ಯಾಲ್ಯೂ ಬರಬೇಕು. ಅವಾಗ ಏನಾಯ್ತು, ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇವಾಗ ನಾವು ಮಾಡಿರುವಂತಹ ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಸೀಕ್ವೆನ್ಸ್ ಮತ್ತೆ ನೀಡ್ ವ್ಯಾಲ್ಯೂಸ್ ಕೂಡ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಆಪರೇಟಿಂಗ್ ಸಿಸ್ಟಮ್ಸ್ದು ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳದ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ನಿಮಗೆ PY ಕ್ವಿಸ್ ಇರ್ಬೋದು, ಮಾಡಲ್ ಪೇಪರ್ ಸೊಲ್ಯೂಷನ್ ಇರ್ಬೋದು, ಎಲ್ಲದೂ ಕೂಡ ಸಿಗುತ್ತೆ, ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಮುಖಾಂತರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.